ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶಮಂತಕ ಮಣಿ, ಇದರ ಹೆಸರು ಕೇಳ್ತಿದ್ದಂತೆ ನಮಗೆ ಮೊದಲು ನೆನಪಿಗೆ ಬರೋದು ಸಾಕ್ಷಾತ್ ಶ್ರೀಕೃಷ್ಣನೇ ಇದನ್ನ ಧರೆಗೆ ತಂದು ತನ್ನ ರಾಜ್ಯವನ್ನ ಉಳಿಸಿಕೊಳ್ಳಲು ವಿಶ್ವ ಪ್ರಯತ್ನವನ್ನೇ ಮಾಡಿದನೆಂದು. ಅಸಲಿಗೆ ಈ ಒಂದು ಮಣಿ ಭೂಮಿಗೆ ಹೇಗೆ ಬಂತು ಎಂದು ಗೊತ್ತಾ? ಅಂದಹಾಗೆ ನಿಜಕ್ಕೂ ಅದಕ್ಕೆ ಎಂತಹ ಪ್ರಕೃತಿ ವಿಕೋಪಗಳನ್ನು ತಡೆಯುವಂತಹ ಶಕ್ತಿ ಇದೆಯಾ? ಮಹಾಭಾರತದ ಕಾಲದಿಂದಲೂ ಈ ಶಮಂತಕ ಮಣಿಗೂ ಹಾಗೂ ವಿನಾಯಕ ಚತುರ್ಥಿಗೂ ಒಂದು ನಂಟಿದೆ. ಹಾಗಾದರೆ ಇವೆರಡರ ನಡುವೆ ಇರುವ ಆ ನಂಟಾದರೂ ಏನು? ದಿನಕ್ಕೆ 896 kgಯಷ್ಟು ಚಿನ್ನವನ್ನು ತಯಾರು ಮಾಡುವಂತಹ ಶಕ್ತಿ ಈ ಮಣಿಗಿದೆಯಾ? ಈಗ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಇದು ತ್ರೇತಾಯುಗದಲ್ಲಿದ್ದ ಜಾಂಬವಂತನೊಂದಿಗೆ ಹಾಗೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಬಲರಾಮರೊಂದಿಗೆ ಇದ್ದ ಮಣಿ. ಈಗ ಲಂಡನ್ನ ಮ್ಯೂಸಿಯಂನಲ್ಲಿರುವ ಕೊಹಿನೂರ್ ಡೈಮಂಡೇ ಈ ಶಮಂತಕ ಮಣಿ ಎಂದು ಹೇಳಲಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯುವ ಬನ್ನಿ. ನಿಮ್ಮನ್ನ ಸಾವಿರಾರು ವರ್ಷಗಳ ಹಿಂದಕ್ಕೆ ಈ ವಿಡಿಯೋ ಕೊಂಡೊಯ್ಯುತ್ತದೆ. ಬನ್ನಿ ಶಮಂತಕ ಮಣಿಯ ಕಥೆಯನ್ನ ಕೇಳೋಣ. ಸ್ನೇಹಿತರೆ, ಒಮ್ಮೆ ವಿನಾಯಕ ಚತುರ್ಥಿಯ ದಿನದಂದು ಭಕ್ತರು ನೈವೇದ್ಯಕ್ಕೆಂದು ಇಟ್ಟ ಕಡಬುಗಳನ್ನೆಲ್ಲ ತಿಂದ ಶ್ರೀಮಾನ್ ವಿನಾಯಕ ಭಗವಾನ್ ತನ್ನ ವಾಹನ ಮೂಷಿಕನ ಮೇಲೇರಿ ಕೈಲಾಸಕ್ಕೊರಟಿದ್ರು. ತನ್ನ ತಂದೆ ತಾಯಿಯರಾದ ಶಿವಪಾರ್ವತಿಯರನ್ನ ಕಂಡು ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರ ಆಶೀರ್ವಾದ ಪಡೆಯಲು ಬಲುಬೇಗನೆ ಹೆಜ್ಜೆ ಹಾಕಿದ್ದರು. ಆದರೆ ದಾರಿ ಮಧ್ಯೆ ತನ್ನ ಬಿರಿದಾದ ಹೊಟ್ಟೆಯ ಭಾರದಿಂದ ನೆಲಕ್ಕುರುಳಿದ ವಿನಾಯಕನ ಅವಸ್ಥೆ ಕಂಡು ಶಿವನ ಮುಡಿಯೇರಿ ಕುಳಿತಿದ್ದ ಚಂದಿರ ನಸುನಗಲು ಪ್ರಾರಂಭಿಸಿದ್ದ. ಯಾರ ದೃಷ್ಟಿ ಸೋಕಿತೋ ಏನೋ, ವಿನಾಯಕನ ಹೊಟ್ಟೆ ಒಡೆದು ಕಡುಬುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಅವನು ಅಲ್ಲಿಯೇ ಬಿದ್ದು ಸಾವನ್ನಪ್ಪಿದ್ದ. ಪಾರ್ವತಿ ದೇವಿಯು ತನ್ನ ಕಣ್ಣ ಮುಂದೆಯೇ ಹೀಗೆ ತನ್ನ ಮಗನಾದ ವಿನಾಯಕನ ಮರಣವನ್ನ ನೋಡಿ ತಾಳಲಾಗದೆ ಕೋಪದಿಂದ ಚಂದ್ರನನ್ನ ಶಪಿಸುತ್ತಾ, ಯಾರಾದರೂ ಇನ್ಮುಂದೆ ಚಂದ್ರನನ್ನ ನೋಡಿದ್ರೆ ಅವರು ಹೀಗೆ ಸಾವನ್ನಪ್ಪುತ್ತಾರೆ ಎಂದು ಶಪಿಸುತ್ತಾಳೆ. ಆದರೆ ಅದರಂತೆ ಭೂಲೋಕದ ಜನ ಹೇಗೆ ತಾನೇ ಚಂದಿರನನ್ನ ನೋಡದೆ ಇರಲಾಗುತ್ತೆ ಎಂದು ಆಲೋಚಿಸಿ ಸಪ್ತ ಋಷಿಗಳು ಮಹಾವಿಷ್ಣುವನ್ನ ಕುರಿತು ತಪಸ್ಸು ಮಾಡ್ತಾರೆ. ಶ್ರೀಮಾನ್ ಮಹಾವಿಷ್ಣುವು ಅವರ ಮುಂದೆ ಪ್ರತ್ಯಕ್ಷನಾಗಿ ಮರಣಿಸಿದ್ದ ವಿನಾಯಕನಿಗೆ ಮರುಜನ್ಮ ನೀಡ್ತಾನೆ ಮತ್ತು ವಿನಾಯಕನಿಗೆ ಅಮರತ್ವ ಅಭಯಿಸಿ ಆಶೀರ್ವದಿಸುತ್ತಾನೆ. ಇದರಿಂದಾಗಿ ಪಾರ್ವತಿ ದೇವಿಯ ಕೋಪ ತಗ್ಗುತ್ತೆ. ಮುಂದೆ ಪ್ರಸನ್ನಳಾದ ಪಾರ್ವತಿ ದೇವಿಯನ್ನ ಈಗಲೇ ಮನವೊಲಿಸಿ ಕೇಳಿದ್ರೆ ತಮ್ಮ ಕಾರ್ಯ ಕೈಗೊಳ್ಳುತ್ತೆ ಎಂದು ಭಾವಿಸಿದ ಸಪ್ತ ಋಷಿಗಳು ವಿಷ್ಣುವಿನ ಬಳಿ ಪಾರ್ವತಿ ದೇವಿ ನೀಡಿದ ಶಾಪದಿಂದ ಭೂಲೋಕದ ಜನರು ಪಡುವ ಕಷ್ಟವನ್ನ ವಿವರಿಸಿ ಪಾರ್ವತಿ ದೇವಿಗೆ ತನ್ನ ಶಾಪವನ್ನ ಹಿಂಪಡೆಯಲು ಹೇಳುವಂತೆ ಕೋರಿಕೊಳ್ಳುತ್ತಾರೆ. ಅದರಂತೆ ವಿಷ್ಣುವು ಪಾರ್ವತಿ ದೇವಿಯ ಬಳಿ ಈ ಬಗ್ಗೆ ಕೇಳಿಕೊಂಡಾಗ ಪಾರ್ವತಿ ದೇವಿಯು ತನ್ನ ಕೋಪದಿಂದ ಹೊರಬಂದು ತನ್ನ ಶಾಪವನ್ನ ಹಿಂಪಡೆಯಲು ಆಗದು, ಆದರೆ ಅದರಲ್ಲಿ ಬದಲಾವಣೆ ಮಾಡೋದಾಗಿ ಹೇಳಿ ವಿನಾಯಕ ಚತುರ್ಥಿಯ ದಿನದಂದು ಯಾರೂ ಚಂದಿರನನ್ನ ನೋಡಬಾರದು, ಹಾಗೇನಾದರೂ ಒಮ್ಮೆ ಚಂದ್ರನನ್ನ ನೋಡಿದವರಿಗೆ ಕಷ್ಟ ತಪ್ಪಿದ್ದಲ್ಲ, ಆದರೆ ಇನ್ಯಾವುದೇ ದಿನದಲ್ಲೂ ಚಂದ್ರನನ್ನ ನೋಡಿದ್ರೆ ಈ ಶಾಪ ತಟ್ಟುವುದಿಲ್ಲ ಅಂತ ಶಾಂತಚಿತ್ತಳಾದ ಪಾರ್ವತಿ ದೇವಿಯು ಹೇಳುತ್ತಾರೆ. ಇದೇ ಅಂದಿನ ಕತೆ. ಹೀಗಾಗಿಯೇ ನಮ್ಮ ಪೂರ್ವಿಕರು ನಮಗೆ ವಿನಾಯಕ ಚೌತಿಯ ದಿನದಂದು ಚಂದ್ರನನ್ನ ನೋಡಿದ್ರೆ ವಿಘ್ನವಾಗುತ್ತೆ ಅಂತ ಹೇಳೋದು. ಆದರೆ ಈ ಶಾಪದಿಂದಾಗಿ ಸಾಮಾನ್ಯ ಮನುಷ್ಯರು ಮಾತ್ರವಲ್ಲ, ಸಾಕ್ಷಾತ್ ಶ್ರೀಕೃಷ್ಣನೇ ತನ್ನ ಜೀವಿತದಲ್ಲಿ ಕಷ್ಟಕ್ಕೆ ಸಿಲುಕಿ ಒದ್ದಾಟ ನಡೆಸಿದ್ದ. ಈಗ ಆ ಸ್ವಾರಸ್ಯಕರ ಸಂಗತಿಯನ್ನ ಇಲ್ಲಿ ನೋಡೋಣ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಮಥುರಾ ನಗರದಲ್ಲಿ ಸತ್ರಾಜಿತ ಎಂಬ ಭಕ್ತ ಸೂರ್ಯದೇವನನ್ನ ಕುರಿತು ಭಕ್ತಿಯಿಂದ ತಪಸ್ಸಿಗೆ ಕೂತಿದ್ದನು. ಸತ್ರಾಜಿತನ ತಪಸ್ಸಿಗೆ ಮೆಚ್ಚಿ ಅವನ ಮುಂದೆ ಸೂರ್ಯದೇವನೇ ಪ್ರತ್ಯಕ್ಷಗೊಳ್ತಾನೆ. ಸೂರ್ಯನ ಕಾಂತಿಯಿಂದಾಗಿ ಅವನ ಕಣ್ಣುಗಳು ಕುಕ್ಕಿದಂತಾಗಿ ಇದನ್ನ ನೋಡಲಾಗದೆ ಸತ್ರಾಜಿತನು, ಹೇ ಸೂರ್ಯದೇವನೇ, ನೀನು ಮಾನವ ರೂಪದಲ್ಲಿ ನನ್ನ ಮುಂದೆ ಪ್ರತ್ಯಕ್ಷನಾಗು ಎಂದು ಕೇಳಿಕೊಳ್ತಾನೆ. ಅದರಂತೆ ಸೂರ್ಯದೇವನು ಕೂಡಲೇ ಮಾನವ ರೂಪದಲ್ಲಿ ಬರ್ತಾನೆ. ಇದನ್ನ ಕಂಡು ಸತ್ರಾಜಿತನು ಮೂಕ ವಿಸ್ಮಿತನಾದನು. ಹೀಗೆ ತನ್ನ ಬಳಿ ಬಂದ ಸೂರ್ಯದೇವನ ಕೊರಳಲ್ಲಿ ಒಂದು ಅದ್ಭುತವಾದ ವಜ್ರದ ಮಣಿಯನ್ನ ನೋಡಿದ ಸತ್ರಾಜಿತನು ಆ ಮಣಿಯನ್ನ ನನಗೆ ದಯಪಾಲಿಸು ಎಂದು ಕೇಳಿಕೊಳ್ತಾನೆ. ಸತ್ರಾಜಿತನ ತಪಸ್ಸಿಗೆ ಮೆಚ್ಚಿದ ಸೂರ್ಯದೇವನು ವಜ್ರದ ಮಣಿಯನ್ನ ಸತ್ರಾಜಿತನಿಗೆ ಕಾಣಿಕೆಯಾಗಿ ಕೊಡುತ್ತಾ, ನೋಡು ಸತ್ರಾಜಿತ, ಇದು ಮಾಮೂಲಿ ಮಣಿಯಲ್ಲ, ಇದೇ ದೈವತ್ವ ಸ್ವರೂಪವಾದ ಶಮಂತಕ ಮಣಿ. ಅದು ಎಲ್ಲಿರುತ್ತೋ ಅಲ್ಲಿ ಯಾವುದೇ ಪ್ರಕೃತಿ ವೈಫಲ್ಯಗಳು ಜರುಗೋದಿಲ್ಲ. ಅಷ್ಟೇ ಅಲ್ಲ, ಅದು ದಿನಕ್ಕೆ 8 ಟನ್ಗಳಷ್ಟು ಬಂಗಾರವನ್ನ ಕೊಡುತ್ತದೆ ಎಂದು ಹೇಳಿ ಸತ್ರಾಜಿತನಿಗೆ ಅದನ್ನ ಕೊಟ್ಟು ಆಶೀರ್ವದಿಸಿ ಸೂರ್ಯದೇವ ಮಾಯವಾಗುತ್ತಾನೆ.
ಸೂರ್ಯನ ಕೊರಳಲ್ಲಿದ್ದ ಶಮಂತಕ ಮಣಿ ಸತ್ರಜಿತನಿಗೆ ಸಿಕ್ಕು ಅದು ಭೂಮಿಗೆ ಬಂದಿತು. ಇದು ನಡೆದ ಒಂದೆರಡು ದಿನಗಳ ನಂತರವೇ ಮತ್ತೆ ವಿನಾಯಕ ಚತುರ್ಥಿ ಇತ್ತು. ಆ ದಿನ ನಾರದ ಮುನಿಗಳು ಶ್ರೀಕೃಷ್ಣನನ್ನ ಭೇಟಿಯಾಗಲು ದ್ವಾರಕೆಗೆ ಬಂದಿದ್ದರು. ಆ ದಿನ ಸಂಜೆ ನಾರದ ಮುನಿಗಳು ಹಿಂದಿರುಗುವ ಸಮಯ. ಕೃಷ್ಣನ ಬಳಿ ಬಂದ ನಾರದ ಮುನಿಗಳು, ಕೃಷ್ಣ, ಇಂದು ವಿನಾಯಕ ಚತುರ್ಥಿ. ಪಾರ್ವತಿ ದೇವಿಯ ಶಾಪದ ಪ್ರಕಾರ ಇಂದು ಯಾರೂ ಕೂಡ ಚಂದ್ರನನ್ನ ನೋಡಬಾರದು, ನೋಡಿದ್ರೆ ಕಷ್ಟ ಅಪಮಾನಗಳು ತಪ್ಪದು ಅಂತ ಹೇಳಿ ನಾರದ ಮುನಿಗಳು ಹೊರಟರು. ಇದನ್ನ ಕೇಳಿದ ಶ್ರೀಕೃಷ್ಣ ಪರಮಾತ್ಮರು ತನ್ನ ರಾಜ್ಯದ ಸಭಿಕರನ್ನ ಉದ್ದೇಶಿಸಿ ಯಾರು ಚಂದ್ರನನ್ನ ನೋಡದಿರುವಂತೆ ಆಜ್ಞಾಪಿಸಿದ್ರು. ಅದೇ ದಿನ ರಾತ್ರಿ ಶ್ರೀಕೃಷ್ಣ ತನಗೆ ಇಷ್ಟವಾದ ಹಾಲನ್ನ ತಾನೇ ಕರೆದು ಕುಡಿಯಲೆಂದು ಗೋವಿನ ಹತ್ತಿರ ಹೋಗಿ ಹಾಲು ಕರೆದು ಪಾತ್ರೆಯನ್ನ ಹಾಲಿನಿಂದ ತುಂಬಿಸ್ತಾರೆ. ನಂತರ ಪಾತ್ರೆಯಲ್ಲಿ ತುಂಬಿದ್ದ ಹಾಲನ್ನ ಕುಡಿಯಲು ಹೋಗಿ ಅದರಲ್ಲಿ ಮೂಡಿದ್ದ ಚಂದಿರನ ಬಿಂಬವನ್ನ ತಾನೇ ನೋಡಬೇಕಾಗಿ ಬಂದಾಗ, ಇದೇನಿದು, ಏನು ಆಗಬಾರದೆಂದುಕೊಂಡಿದ್ದೇನೋ ಅದೇ ಆಗ್ತಾ ಇದೆಯಲ್ಲ ಎಂದುಕೊಂಡು ಇನ್ನೇನು ಕಷ್ಟಗಳು ಎದುರಾಗುತ್ತೋ ಅಂತ ಯೋಚಿಸುತ್ತಾ ಅಲ್ಲಿಂದ ಹೊರಡ್ತಾರೆ. ಅದರ ನಂತರದ ದಿನ ಸತ್ರಾಜಿತನು ದ್ವಾರಕಕ್ಕೆ ಬರ್ತಾನೆ. ಸತ್ರಾಜಿತನ ಬಳಿ ಇದ್ದ ಶಮಂತಕ ಮಣಿಯನ್ನ ಕಂಡ ಕೃಷ್ಣನು ಅದರ ಮಹಿಮೆಯನ್ನರಿತು ಸತ್ರಾಜಿತನ ಬಳಿ, ಸತ್ರಾಜಿತನೇ, ಈ ಶಮಂತಕ ಮಣಿಯನ್ನ ಮಥುರದ ರಾಜನಿಗೆ ಕೊಟ್ಟು ಅಲ್ಲಿನ ಪ್ರಜೆಗಳು ಯೋಗಕ್ಷೇಮದಿಂದ ಇರುವಂತೆ ಮಾಡು. ಆಗ ಅಲ್ಲಿನ ಜನರು ಖುಷಿಯಿಂದ ಜೀವನ ಸಾಗಿಸ್ತಾರೆ, ರಾಜ್ಯವು ಸಂಪತ್ತಿನಿಂದ ತುಂಬಿರುತ್ತೆ ಎಂದು ಶ್ರೀಕೃಷ್ಣ ಹೇಳಲು ಸತ್ರಾಜಿತನು, ಇದು ನನ್ನ ಭಕ್ತಿಗೆ ಮೆಚ್ಚಿ ಆ ಸೂರ್ಯದೇವನೇ ಧರೆಗಿಳಿದು ಬಂದು ಕೊಟ್ಟ ಶಮಂತಕ ಮಣಿ. ಅದೇಗೆ ನಾನು ಮಥುರಾ ರಾಜ್ಯದ ದೊರೆ ಉಗ್ರಸೇನನಿಗೆ ಇದನ್ನು ಒಪ್ಪಿಸಲಿ? ಇದು ನನ್ನಿಂದ ಆಗದು ಎನ್ನುತ್ತಾನೆ. ಆಗ ಶ್ರೀಕೃಷ್ಣನು ಕೂಡ ಇದು ಸತ್ರಾಜಿತನ ತಪಸ್ಸಿನ ಫಲವೆಂದು ಅರಿತು ಅದನ್ನು ಅಲ್ಲಿಗೆ ಬಿಟ್ಟು ಬಿಡ್ತಾನೆ. ಅದಾದ ನಂತರ ಕೆಲವು ದಿನಗಳ ಬಳಿಕ ಒಂದು ದಿನ ಸತ್ರಾಜಿತನ ತಮ್ಮನಾದ ಪ್ರಸೇನನು ಆ ಮಣಿಯನ್ನ ಧರಿಸಿ ಬೇಟೆಗೆಂದು ಕಾಡಿಗೆ ತೆರಳಿದ್ದಾಗ ಆ ಮಣಿ ಕೆಂಪಾಗಿ ಹೊಳೆಯುತ್ತಿರುವುದನ್ನು ಕಂಡ ಒಂದು ಸಿಂಹವು ಅದನ್ನು ಮಾಂಸದ ತುಂಡು ಎಂದುಕೊಂಡು ಹೋಗಿ ಅವನ ಕುತ್ತಿಗೆ ಮೇಲೆ ಎರಗಿ ಅವನನ್ನ ಕೊಂದು ಆ ಮಣಿಯನ್ನ ತೆಗೆದುಕೊಳ್ಳುತ್ತದೆ. ಅಲ್ಲಿನ ಕಾಡಿನ ಅಧಿಪತಿ ಜಾಂಬವಂತನು ಆ ಸಿಂಹವನ್ನ ಅದರ ಬಾಯಲ್ಲಿದ್ದ ವಜ್ರದ ಮಣಿಯನ್ನ ಕಂಡು ಸಿಂಹವನ್ನ ಕೊಂದು ಅದರಿಂದ ಆ ಮಣಿಯನ್ನ ಕಸಿದುಕೊಳ್ಳುತ್ತಾನೆ. ಜಾಂಬವಂತನು ತ್ರೇತಾಯುಗದವನು. ಆತ ಶ್ರೀರಾಮನ ಭಕ್ತನಾಗಿದ್ದು ಶ್ರೀರಾಮನು ನಾನು ನಿನ್ನನ್ನ ಮತ್ತೆ ದ್ವಾಪರದಲ್ಲಿ ಭೇಟಿಯಾಗುತ್ತೇನೆ ಎಂದು ನೀಡಿದ್ದ ಮಾತಂತೆ ಅವನ ಬರುವಿಕೆಗಾಗಿ ಕಾಯುತ್ತಾ ಅಲ್ಲಿಯೇ ಕಾಡಿನ ದಟ್ಟಡವಿಯಲ್ಲಿ ತನ್ನ ಕಾರ್ಯಭಾರ ಮಾಡುತ್ತಾ ಇರ್ತಾನೆ. ಶ್ರೀರಾಮನಿಗೆ ಅರ್ಪಿಸಲು ಆ ಸಿಂಹವನ್ನ ಕೊಂದು ಆ ಮಣಿಯನ್ನ ಕಸಿದು ತನ್ನ ಮಗಳಾದ ಜಾಂಬವತಿಗೆ ಕಾಣಿಕೆಯಾಗಿ ನೀಡಿರ್ತಾನೆ. ಇತ್ತ ತನ್ನ ತಮ್ಮನ ಸಾವಿನ ಸುದ್ದಿ ಕೇಳಿದ ಸತ್ರಾಜಿತನು ಇದು ಖಚಿತವಾಗಿ ಶ್ರೀಕೃಷ್ಣನೇ ಶಮಂತಕ ಮಣಿಗಾಗಿ ಮಾಡಿರುವ ಕೆಲಸ ಎಂದು ತಪ್ಪಾಗಿ ಶಂಕಿಸ್ತಾನೆ. ಇದನ್ನ ಕೇಳಿದ ದ್ವಾರಕೆಯ ಕೆಲವು ಜನ ಮನಬಂದಂತೆ ಮಾತನಾಡಲು ಶುರು ಮಾಡ್ತಾರೆ. ಆದರೆ ಅದೇಗೆ ಶ್ರೀಕೃಷ್ಣ ಇಂಥ ಕೆಲಸ ಮಾಡಲು ಸಾಧ್ಯ ಎಂದು ಎಲ್ಲರೂ ಅಂದುಕೊಳ್ತಾರೆ. ಆ ಮಾತು ಬಲರಾಮನ ಕಿವಿಗೆ ಬಿದ್ದು ತನ್ನ ತಮ್ಮ ಎಂಥ ಪರಮಾತ್ಮನೆಂದು ಅರಿಯದ ಸತ್ರಾಜಿತನು ಇಂಥ ಹೇಳಿಕೆ ಹೇಗೆ ನೀಡಿದ, ಅವನನ್ನ ಇಂದು ಕೊಂದೇ ತೀರುತ್ತೇನೆ ಎಂದು ಕೋಪಾಗ್ನಿಯಿಂದ ಅಬ್ಬರಿಸುತ್ತಾ ಸತ್ರಾಜಿತನನ್ನ ಕೊಲ್ಲಲೆಂದು ಹೋಗ್ತಾನೆ. ಈ ವಿಷಯ ತಿಳಿದ ಶ್ರೀಕೃಷ್ಣನು ಇದು ವಿನಾಯಕ ಚತುರ್ಥಿಯಂದು ನಾನು ಚಂದಿರನನ್ನ ನೋಡಿದ ಪರಿಣಾಮವೇ ಎಂದರಿತು ಬಲರಾಮನಿಗೆ ಸಮಾಧಾನ ಹೇಳಿ ನಾನೇ ಇದನ್ನ ಬಗೆಹರಿಸುತ್ತೇನೆ ಎಂದು ಅವನಿಗೆ ತಿಳಿಸಿ ಅಲ್ಲಿಂದ ಹೊರಟು ಕಾಡಿನ ದಾರಿ ಹಿಡಿಯುತ್ತಾನೆ. ಹೀಗೆ ಕೃಷ್ಣನು ಪ್ರಸೇನನು ಮರಣಿಸಿದ ಜಾಗಕ್ಕೆ ಬಂದು ಇಳಿಯುತ್ತಾನೆ. ಅಲ್ಲಿ ನೆಲದಲ್ಲಿ ಮೂಡಿದ್ದ ಸಿಂಹದ ಕಾಲಿನ ಗುರುತನ್ನ ಕಂಡ ಶ್ರೀಕೃಷ್ಣನು ಸಿಂಹವನ್ನ ಕೊಂದು ಯಾರೋ ಆ ಶಮಂತಕ ಮಣಿಯನ್ನ ಕೊಂಡೊಯ್ದಿದ್ದಾರೆ ಎಂದು ತನ್ನ ಶಕ್ತಿಯಿಂದ ಮನಗಾಣುತ್ತಾನೆ. ಅದೇ ಹೆಜ್ಜೆ ಗುರುತನ್ನ ಹಿಂಬಾಲಿಸಿ ಹೋದ ಶ್ರೀಕೃಷ್ಣನಿಗೆ ಅಲ್ಲೊಂದು ದೊಡ್ಡದಾದ ಗುಹೆ ಒಂದು ಕಾಣಿಸುತ್ತದೆ. ಅದರೊಳಗೆ ಶಮಂತಕ ಮಣಿಯನ್ನ ಹಿಡಿದು ಕುಳಿತ ಜಾಂಬವತಿ ಕಾಣಸಿಗ್ತಾಳೆ. ಜಾಂಬವತಿಯು ಯಾರೋ ಅಪರಿಚಿತ ವ್ಯಕ್ತಿ ಹೀಗೆ ಒಳ ಬರುತ್ತಿರುವುದನ್ನ ಕಂಡು ಜೋರಾಗಿ ಚೀರುತ್ತಾಳೆ. ಮಗಳ ಚೀರಾಟ ಕೇಳಿ ಜಾಂಬವಂತನು ಅಲ್ಲಿಗೆ ಬಂದು ಶ್ರೀಕೃಷ್ಣನನ್ನ ನೋಡಿ ನೀನ್ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಎಂದು ಕೇಳಲು ಶ್ರೀಕೃಷ್ಣನು ನಾನು ದ್ವಾರಕೆಯಿಂದ ಬಂದಿರೋದಾಗಿಯೂ ಆ ಶಮಂತಕ ಮಣಿಗಾಗಿ ಇಲ್ಲಿಗೆ ಬಂದಿದ್ದೇನೆ ಎನ್ನುತ್ತಾನೆ. ಅದನ್ನು ನೀನಾಗಿ ನನಗೆ ಕೊಟ್ಟರೆ ಒಳ್ಳೆಯದು, ಇಲ್ಲವಾದರೆ ನನಗೆ ಗೊತ್ತಿದೆ ಅದನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ಎನ್ನುತ್ತಾನೆ. ಶ್ರೀಕೃಷ್ಣನು ಆಡಿದ ಮಾತಿಗೆ ಜಾಂಬವಂತನ ಕೋಪ ಮಿತಿಮೀರಿ ನೀನ್ಯಾರೋ ಮೂರ್ಖ, ನನ್ನಲ್ಲಿಗೆ ಬಂದು ನನ್ನಲ್ಲಿದ್ದ ಶಮಂತಕ ಮಣಿಯನ್ನ ಕೇಳಿದ್ದು ಅಲ್ಲದೆ ನಮಗೆ ಧಮ್ಕಿ ಹಾಕಲು ನಿನಗೆಷ್ಟು ಧೈರ್ಯ? ನಾನು ಯಾರು ಅಂತ ಗೊತ್ತಾ? ಸಾಕ್ಷಾತ್ ಶ್ರೀರಾಮಚಂದ್ರನಿಂದ ಮಾತ್ರ ನನ್ನನ್ನು ಸೋಲಿಸಲು ಸಾಧ್ಯ. ಈ ಕೂಡಲೇ ಇಲ್ಲಿಂದ ಓಡಿ ಹೋಗಿ ನಿನ್ನ ಜೀವ ಉಳಿಸ್ಕೋ.
ಅದನ್ನು ಬಿಟ್ಟು ನನ್ನೊಂದಿಗೆ ಯುದ್ಧಕ್ಕೆ ನಿಂತು ಸೋತು ಇಲ್ಲೇ ಮಣ್ಣಾಗಬೇಡ ಎನ್ನುತ್ತಾನೆ ಜಾಂಬವಂತ. ಈಗ ಶ್ರೀಕೃಷ್ಣನು ಯುದ್ಧದಿಂದಲೇ ನಿನಗೆ ಸಂತೃಪ್ತಿ ಸಿಗುತ್ತದೆ ಎಂದಾದರೆ ಅದುವೇ ನಡೆದು ಬಿಡಲಿ ಎಂದು ನಸುನಕ್ಕು ಕೃಷ್ಣ ಮತ್ತು ಜಾಂಬವಂತರ ನಡುವೆ 28 ದಿನಗಳ ಕಾಲ ಭಯಂಕರ ಯುದ್ಧ ನಡೆಯುತ್ತದೆ. ಕೊನೆಗೆ ಜಾಂಬವಂತನ ಶಕ್ತಿ ಕ್ಷೀಣಿಸಿ ಸೋಲನ್ನು ಒಪ್ಪಿಕೊಳ್ತಾನೆ. ಆ ಕ್ಷಣವೇ ಶ್ರೀಕೃಷ್ಣ ತ್ರೇತಾಯುಗದ ರಾಮನಂತೆ ದರ್ಶನ ನೀಡಿದಾಗ, ನನಗೆ ದರ್ಶನ ನೀಡೋದಾಗಿ ಮಾತು ಕೊಟ್ಟಿದ್ದ ಶ್ರೀರಾಮನೇ ಇಲ್ಲಿ ನಿಂತಿರುವ ಶ್ರೀಕೃಷ್ಣನೆಂದು ಗ್ರಹಿಸಿ ಜಾಂಬವಂತನು ಅವನ ಪಾದಕ್ಕೆರಗುತ್ತಾನೆ. ಮುಂದೆ ಪ್ರಭು ಶ್ರೀಕೃಷ್ಣನಿಗೆ ತನ್ನ ಮಗಳು ಜಾಂಬವತಿಯನ್ನ ಕೊಟ್ಟು ವಿವಾಹ ಮಾಡಿ ಶಮಂತಕ ಮಣಿಯನ್ನ ಅವರಿಗೆ ಕಾಣಿಕೆಯಾಗಿ ಕೊಟ್ಟು ಕಳಿಸುತ್ತಾನೆ. ಅಲ್ಲಿಂದ ತನ್ನ ದ್ವಾರಕಾ ನಗರಕ್ಕೆ ಹಿಂದಿರುಗಿದ ಶ್ರೀಕೃಷ್ಣನು ಸತ್ರಾಜಿತನನ್ನ ಕರೆದು ಶಮಂತಕ ಮಣಿಯ ವಿಚಾರವಾಗಿ ಏನೆಲ್ಲ ನಡೆದಿತ್ತು ಎಂಬುದನ್ನು ತಿಳಿಸಿ ಮತ್ತೆ ಶಮಂತಕ ಮಣಿಯನ್ನ ಅವನಿಗೆ ನೀಡಿ ಅವನ ಮೇಲಿದ್ದ ಕಳಂಕದಿಂದ ಹೊರಬರ್ತಾನೆ. ಆಗ ಸತ್ರಜಿತನು ತನ್ನ ಮೂರ್ಖತನಕ್ಕೆ ಪಶ್ಚಾತ್ತಾಪಪಟ್ಟು ಶಮಂತಕ ಮಣಿಯನ್ನ ಮತ್ತೆ ಕೃಷ್ಣನಿಗೆ ಒಪ್ಪಿಸಿ ತನ್ನ ಮಗಳಾದ ಸತ್ಯಭಾಮೆಯನ್ನ ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಡ್ತಾನೆ. ಆದರೆ ಸತ್ಯಭಾಮೆಯನ್ನ ಮದುವೆಯಾಗಲು ಒಪ್ಪಿದ ಶ್ರೀಕೃಷ್ಣನು ಶಮಂತಕ ಮಣಿಯು ನಿಮ್ಮ ಬಳಿಯೇ ಇರಲಿ ಎಂದೇಳಿ ಅಲ್ಲಿಂದ ಹೊರಡ್ತಾನೆ. ಆದರೆ ಇದೆಲ್ಲ ನಡೆಯೋದಕ್ಕೆ ಮುನ್ನ ಸತ್ರಜಿತನು ತನ್ನ ಮಗಳಾದ ಸತ್ಯಭಾಮೆಯನ್ನ ಶಿಶುಪಾಲ ಎಂಬ ರಾಜಕುಮಾರನೊಂದಿಗೆ ಮದುವೆ ಮಾಡೋದಾಗಿ ಮಾತು ನೀಡಿದ್ದ. ಆದರೆ ತನ್ನ ಪಶ್ಚಾತ್ತಾಪದಿಂದ ಹೊರಬರಲು ಶ್ರೀಕೃಷ್ಣನೊಂದಿಗೆ ಸತ್ಯಭಾಮಾಳ ವಿವಾಹ ಮಾಡಿಬಿಡ್ತಾನೆ. ಇದನ್ನೇ ಮನಸ್ಸಿನಲ್ಲಿಟ್ಕೊಂಡು ಕೆಂಡ ಕಾರಿದ ಶಿಶುಪಾಲನು ಅಕ್ರೂರ ಎಂಬ ಶ್ರೀಕೃಷ್ಣನ ಭಕ್ತನ ಮಾತಿನಿಂದ ಇನ್ನಷ್ಟು ಕ್ರೋಧಕ್ಕೊಳಗಾಗ್ತಾನೆ. ಸತ್ರಜಿತನು ನಿನಗೆ ಮೋಸ ಮಾಡಿ ಶಮಂತಕ ಮಣಿಗಾಗಿ ಶ್ರೀಕೃಷ್ಣನಿಗೆ ಸತ್ಯಭಾಮಾಳನ್ನ ಕೊಟ್ಟು ಮದುವೆ ಮಾಡಿದ್ದಾನೆ. ಹಾಗಾಗಿ ಸತ್ರಜಿತನನ್ನ ಕೊಂದು ಬಿಡು ಎಂದೇಳಿ ಅಕ್ರೂರನ ಮಾತಂತೆ ಹಿಂದೆ ಮುಂದೆ ಯೋಚಿಸಿದ ಶಿಶುಪಾಲನು ಕೋಪದಿಂದ ಸತ್ರಜಿತನನ್ನ ಕೊಂದೇ ಬಿಡ್ತಾನೆ. ಇದನ್ನ ಸತ್ಯಭಾಮಾಳಿಂದ ತಿಳಿದ ಶ್ರೀಕೃಷ್ಣ ಬಲರಾಮರು ಸತ್ರಜಿತನನ್ನ ಸಂದೇಹದಿಂದ ಕೊಂದ ಶಿಶುಪಾಲನಿಗೆ ತಕ್ಕ ಬುದ್ಧಿ ಕಲಿಸಲು ತೆರಳುತ್ತಾರೆ. ಶಿಶುಪಾಲನಿಂದ ಕೊಂಚ ದೂರವಿದ್ದಂತೆಯೇ ಬಲರಾಮನನ್ನ ಅಲ್ಲಿಯೇ ಇರುವಂತೆ ತಿಳಿಸಿದ ಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನ ಉಪಯೋಗಿಸಿ ಶಿಶುಪಾಲನನ್ನ ಕೊಲ್ತಾನೆ. ಆದರೆ ಅದೆಷ್ಟೇ ಹುಡುಕಿದ್ರೂ ಶಮಂತಕ ಮಣಿ ಶಿಶುಪಾಲನ ಹತ್ತಿರ ಕಾಣಸಿಗದಾಗ ಶ್ರೀಕೃಷ್ಣನು ಆ ವಿಷಯವನ್ನ ಬಲರಾಮನಿಗೆ ತಿಳಿಸುತ್ತಾನೆ. ಆದರೆ ಬಲರಾಮನು ಕೃಷ್ಣನೇ ಶಮಂತಕ ಮಣಿಯನ್ನ ಕದ್ದು ನನಗೆ ಸುಳ್ಳು ಹೇಳುತ್ತಿದ್ದಾನೆ ಎಂದು ಅಂದ್ಕೊಳ್ತಾನೆ. ನೀನೇ ಶಮಂತಕ ಮಣಿಯನ್ನ ಕದ್ದು ಈಗ ಸುಳ್ಳು ಹೇಳುತ್ತಿದ್ದೀಯಾ ಎಂದು ಬಲರಾಮನು ಶ್ರೀಕೃಷ್ಣನ ಮೇಲೆ ಆಪಾದನೆ ಹೊರಿಸುತ್ತಾನೆ. ಆದರೆ ಅದಕ್ಕೆ ನಸುನಕ್ಕ ಕೃಷ್ಣ ಪರಮಾತ್ಮನು ಆಲೋಚನಾ ಶಕ್ತಿಯನ್ನ ಕ್ಷೀಣಿಸುವ ಗುಣವಿರುವ ಶಮಂತಕ ಮಣಿಯಿಂದಲೇ ಬಲರಾಮ ಹೀಗೆ ನನ್ನ ಮೇಲೆ ಆಪಾದನೆ ಹೊರಿಸಲು ಕಾರಣ ಎಂಬುದನ್ನು ಅರ್ಥ ಮಾಡಿಕೊಳ್ತಾನೆ. ಇದು ನಡೆದ ಕೆಲವು ಸಮಯಗಳ ಬಳಿಕ ಮಥುರಾ ನಗರಿಯಲ್ಲಿ ಮಳೆಯ ಬರದಿಂದಾಗಿ ಬೆಳೆಯೇ ಇಲ್ಲದೆ ಬರಗಾಲ ಬಂದಾಗ ಅದನ್ನ ನೋಡಿದ ಶ್ರೀಕೃಷ್ಣನಿಗೆ ಆಶ್ಚರ್ಯವಾಗುತ್ತದೆ. ಯಾಕಂದರೆ ತನ್ನ ಭಕ್ತನಾದ ಅಕ್ರೂರ ಇರುವ ಕಡೆ ಬರಗಾಲ ಬರುವುದಿಲ್ಲ. ಅವನಿರುವಂತಹ ಜಾಗ ಹಚ್ಚ ಹಸುರಿನಿಂದ ಕೂಡಿದ್ದು ಮಳೆ ಬೆಳೆಯಿಂದ ಸಮೃದ್ಧಿಯಾಗಿರುತ್ತದೆ. ಆದರೆ ಅವನು ಖಂಡಿತ ಈ ರಾಜ್ಯದಲ್ಲಿ ಇಲ್ಲ ಎಂದು ಮನಗಂಡ ಕೃಷ್ಣದೇವನು ಕೆಲವು ಮಂದಿ ಸೈನಿಕರನ್ನ ಕಳಿಸಿ ಅಕ್ರೂರ ಎಲ್ಲೇ ಇದ್ದರೂ ಹುಡುಕಿ ಮಥುರೆಗೆ ಕರೆತನ್ನಿ ಎಂದು ಆಜ್ಞಾಪಿಸುತ್ತಾನೆ. ಆದರೆ ಆಗಲೇ ಮಥುರಾ ನಗರಿಯನ್ನ ತೊರೆದು ಕಾಶಿಯಲ್ಲಿ ಬೀಡು ಬಿಟ್ಟಿದ್ದ ಅಕ್ರೂರ ಶ್ರೀಕೃಷ್ಣನ ಮಾತಿಗೆ ಕಟ್ಟು ಬಿದ್ದು ಮತ್ತೆ ಮಥುರೆಗೆ ಹಿಂದಿರುಗ್ತಾನೆ. ಆಗ ಶ್ರೀಕೃಷ್ಣ ಅವನನ್ನ ಉದ್ದೇಶಿಸಿ, ನೀನೇ ಶಿಶುಪಾಲನಿಂದ ಸತ್ರಜಿತನನ್ನ ಕೊಲ್ಲಿಸಿದ್ದು ನನ್ನಲ್ಲಿ ಕೋಪ ತರಿಸಿದ್ದು ನಿಜ. ಆದರೆ ಶಿಶುಪಾಲ ನಿನಗೆ ಕೊಟ್ಟಿರುವ ಶಮಂತಕ ಮಣಿಯನ್ನ ನಿನ್ನ ಹತ್ತಿರವೇ ಉಳಿಸಿಕೋ. ಅದರಿಂದ ದ್ವಾರಕಾ ನಗರಿಯಲ್ಲಿದ್ದು ಯಜ್ಞ ಯಾಗಾದಿ ದಾನ ಧರ್ಮಗಳನ್ನ ಮಾಡುತ್ತಾ ನಿನ್ನ ತಪ್ಪಿಗೆ ಪಶ್ಚಾತ್ತಾಪ ಮಾಡಿಕೋ ಅಂದಾಗ ನೀವು ಹೇಳಿದ ಹಾಗೆ ಮಾಡುತ್ತೇನೆಂದು ಕೃಷ್ಣನಿಗೆ ಮಾತು ಕೊಟ್ಟು ತನ್ನ ಕೈಯಲ್ಲಿದ್ದ ರಗರಗನೆ ಹೊಳೆಯುತ್ತಿದ್ದ ಶಮಂತಕ ಮಣಿಯನ್ನ ಕೃಷ್ಣನ ಪಾದದ ಮೇಲಿಟ್ಟು ಅವನ ಆಶೀರ್ವಾದ ತೆಗೆದುಕೊಂಡು ಅಲ್ಲಿಂದ ತನ್ನ ವಾಸಸ್ಥಾನಕ್ಕೆ ತೆರಳುತ್ತಾನೆ ಅಕ್ರೂರ. ಇತ್ತ ಬಲರಾಮನು ಅವಸರದ ಯೋಚನೆಯಿಂದ ತಾನು ಶ್ರೀಕೃಷ್ಣನನ್ನೇ ನಿಂದಿಸಿದೆನೆಂದು ಬಾಧೆ ಪಡುತ್ತಾನೆ. ಕೃಷ್ಣನಲ್ಲಿ ಕ್ಷಮೆಯಾಚಿಸುತ್ತಾನೆ. ಇದಿಷ್ಟು ಶಮಂತಕ ಮಣಿಯ ಕುರಿತು ಶ್ರೀಮದ್ ಭಾಗವತದಲ್ಲಿರುವ ಕತೆ. ನೀವಿಲ್ಲಿ ನೋಡಿದ ಹಾಗೆ ಶಮಂತಕ ಮಣಿ ಒಂದೇ ಕಾಲದಲ್ಲಿ ತುಂಬ ಹೊತ್ತು ಒಬ್ಬರ ಹತ್ತಿರ ಇರಲಾರದು. ಸೂರ್ಯದೇವನಿಂದ ಹಿಡಿದು ಅಕ್ರೂರನ ತನಕ ಸುಮಾರು 8 ಮಂದಿಯ ಕೈಯಲ್ಲಿದ್ದು ಒಬ್ಬರಿಂದ ಮತ್ತೊಬ್ಬರ ವಶವಾಯಿತು. ಅದನ್ನು ಪಡೆಯಲು ಮರಣ, ದ್ವೇಷ, ಮೋಸ, ವಂಚನೆಗಳು ನಡೆದವು. ಆದರೆ ಅದರಿಂದ ಎಲ್ಲವೂ ಒಳ್ಳೆಯದೇ ಆಗಿತ್ತು. ಇದೇ ರೀತಿಯಲ್ಲಿ ಶಮಂತಕ ಮಣಿಯಂತೆ ಈ ಭೂಮಿಯ ಮೇಲೂ ಅದರದ್ದೇ ಗುಣಗಳನ್ನು ಹೊಂದಿರುವ ಮಣಿಯೊಂದಿರೋದಾಗಿ ಒಬ್ಬ ಬ್ರಿಟಿಷ್ ಜರ್ನಲಿಸ್ಟ್ ಕೆವಿನ್ ರಸ್ಬಿ ಎನ್ನುವವರು ತಮ್ಮ ಚೇಸಿಂಗ್ ದಿ ಮೌಂಟನ್ ಆಫ್ ಲೈಟ್ ಎಂಬ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ.
ಅದು ಇನ್ಯಾವುದೂ ಅಲ್ಲ, ಅದುವೇ ಕೊಹಿನೂರ್ ಡೈಮಂಡ್. ಇದೆರಡು ಒಂದೇ ಎಂಬುದು ಕೆವಿನ್ ಅವರ ಹೇಳಿಕೆ. ಕೊಹಿನೂರ್ ಡೈಮಂಡ್ ಬ್ರಿಟಿಷರ ಕೈವಶದಿಂದ ದೂರ ಆಗಿ ಪ್ರಸ್ತುತ ಇಂಗ್ಲೆಂಡ್ನ ಟವರ್ ಆಫ್ ಲಂಡನ್ ಎಂಬ ಮ್ಯೂಸಿಯಂನಲ್ಲಿದೆ. ಕೆವಿನ್ ಅವರ ಪುಸ್ತಕದ ಪ್ರಕಾರ ಶಮಂತಕ ಮಣಿಯೇ ಕೊಹಿನೂರ್ ಡೈಮಂಡ್ ಎಂದು ಹೇಳಲು ಅನೇಕ ಕಾರಣಗಳಿದೆ. ಅಂತೆಯೇ 800 ವರ್ಷಗಳ ಹಿಂದೆ ಗುಂಟೂರಿನ ಡೈಮಂಡ್ ಮೈನಿಂಗ್ನಲ್ಲಿ ಸಿಕ್ಕ ಕೊಹಿನೂರ್ ಡೈಮಂಡ್ ಇಲ್ಲಿವರೆಗೂ ಅಂದರೆ ಲಂಡನ್ ಮ್ಯೂಸಿಯಂ ಸೇರುವವರೆಗೂ ಕಾಕತೀಯರು, ದೆಹಲಿ ಸುಲ್ತಾನರು, ಮೊಘಲರು ಹೀಗೆ 11 ಜನರ ರಾಜರ ಆಳ್ವಿಕೆಯಲ್ಲೂ ಒಬ್ಬೊಬ್ಬರಿಗೆ ವರದಾನವಾಗಿ ಸಿಕ್ಕಿತು. ಅಲ್ಲಾವುದ್ದೀನ್ ಖಿಲ್ಜಿ, ಬಾಬರ್, ಔರಂಗಜೇಬ ಹೀಗೆ ಇದು ಎಲ್ಲರ ಕೈ ಸೇರುತ್ತಾ ಕೊನೆಗೆ ಕ್ವೀನ್ ವಿಕ್ಟೋರಿಯಾದ ಆಳ್ವಿಕೆಯಡಿ ಅವರ ವಶಕ್ಕೆ ಬಂದು ಸೇರಿತು. ಪಂಜಾಬ್ನ ಕೊನೆಯ ಸಿಖ್ ಮಹಾರಾಜರಾದ ದುಲೀಪ್ ಸಿಂಗ್ರಿಂದ ಕ್ವೀನ್ ವಿಕ್ಟೋರಿಯಾ ಅವರ ಕಿರೀಟಕ್ಕೆ ಹೋಗಿ ಸೇರಿತ್ತು. ಕೆವಿನ್ ತಮ್ಮ ಬುಕ್ನಲ್ಲಿ ಅದರ ಕುರಿತು ಕೊಹಿನೂರ್ ಡೈಮಂಡ್ ಹಾಗೂ ಶಮಂತಕ ಮಣಿ ಎರಡು ಒಂದೇ ಎಂದು ಹೇಳಲಾಗಿದ್ದು ಜನರು ಅದನ್ನೇ ನಂಬುತ್ತಾ ಬಂದಿದ್ರು. ಆದರೆ ಇವೆರಡು ಒಂದೇ ಅಲ್ಲ ಎಂಬುದು ಈಗ ಸಾಬೀತಾಗಿದೆ. ಇದಕ್ಕಿರುವ 2 ಮುಖ್ಯ ಕಾರಣಗಳು ಹೀಗಿವೆ. ವಿಷ್ಣು ಪುರಾಣದ ಪ್ರಕಾರ ಸೂರ್ಯನಿಗೆ ಪ್ರಿಯವಾದ ಹರಳೆಂದರೆ ಅದು ರೂಬಿ, ಅದನ್ನ ಮಾಣಿಕ್ಯ ಅಂತಲೂ ಕರೆಯುತ್ತಾರೆ. ಶಮಂತಕ ಮಣಿ ಎಂಬ ರಾಜಕುಮಾರಿ ತನ್ನ ಕೊರಳಲ್ಲಿದ್ದ ಹಾರವನ್ನ ಸತ್ರಜಿತನಿಗೆ ಅರ್ಪಿಸಿದಳೆಂದು ಉಲ್ಲೇಖವಿದೆ. ಕೊಹಿನೂರ್ ಡೈಮಂಡ್ ಅದು ರೂಬಿ ಅಲ್ಲ ಎಂದು ಸಹ ಸಾಬೀತಾಗಿದೆ. ಹೀಗಾಗಿ ಇವೆರಡು ಒಂದೇ ಅಲ್ಲ ಎಂದು ಹೇಳಬಹುದು. ನಂಬರ್ 2, ಸತ್ರಜಿತನ ತಮ್ಮ ಪ್ರಸೇನನನ್ನ ಸಿಂಹವು ಕೊಲ್ಲಲು ಕಾರಣ ಅವನ ಕೊರಳಲ್ಲಿ ಹೊಳೆಯುತ್ತಿದ್ದ ಶಮಂತಕ ಮಣಿ. ಅದನ್ನ ಮಾಂಸವೆಂದು ಸಿಂಹವು ಅಂದುಕೊಂಡು ಅವನನ್ನ ಕೊಂದಿತು. ಶ್ರೀಮದ್ ಭಾಗವತದಲ್ಲಿ ಕೆಂಪಾದ ಬಣ್ಣದ ರೂಬಿ ಶಮಂತಕ ಮಣಿ ಎಂದು ಬಣ್ಣಿಸಲಾಗಿದೆ. ಅಂದರೆ ಕೊಹಿನೂರ್ ಡೈಮಂಡ್ ಟ್ರಾನ್ಸ್ಪರೆಂಟ್ ಆಗಿರುವ ಒಂದು ಡೈಮಂಡ್ ಆಗಿದ್ದು ಶಮಂತಕ ಮಣಿ ರೂಬಿ ಆಗಿದೆ. ಹಾಗಾಗಿ ಇವೆರಡಕ್ಕೂ ಸಾಮ್ಯತೆ ಇಲ್ಲ ಎಂದು ಹೇಳಲಾಗಿದೆ. ಅಂದಹಾಗೆ ಶಮಂತಕ ಮಣಿ ಈಗ ಎಲ್ಲಿದೆ, ಇದ್ದರೂ ಭೂಮಿ ಮೇಲೆ ಎಲ್ಲಿದೆ ಎಂಬುದನ್ನು ತಿಳಿಯುವುದಾದರೆ ಶ್ರೀಕೃಷ್ಣನ ಹೇಳಿಕೆಯಂತೆ ದಾನ ಧರ್ಮ ಮಾಡುತ್ತಾ ಯಜ್ಞ ಯಾಗಾದಿ ಕೈಗೊಂಡ ಅಕ್ರೂರನು ಒಂದು ದಿನ ಸಾವನ್ನಪ್ಪುತ್ತಾನೆ. ನಂತರದ ದಿನಗಳಲ್ಲಿ ಶ್ರೀಕೃಷ್ಣನಿಗೂ ಮರಣದ ದಿನಗಳು ಸಮೀಪಿಸುತ್ತಿದೆ ಎಂದು ತಿಳಿದು ಶ್ರೀಕೃಷ್ಣನು ತನ್ನ ಸಾವಿನ ಮುನ್ನ ಶಮಂತಕ ಮಣಿಯನ್ನ ಧರ್ಮನೀತಿಯ ಮಾರ್ಗದಲ್ಲಿ ಉಪಯೋಗಿಸುವವರು ಯಾರೂ ಇಲ್ಲ ಎಂದು ಅಂದುಕೊಳ್ಳುತ್ತಿರುವಾಗ ಎಂತಹ ಪ್ರಕೃತಿ ವೈಫಲ್ಯಗಳನ್ನು ದೂರ ಮಾಡುವ ಈ ಶಮಂತಕ ಮಣಿ ಇಲ್ಲಿಯೇ ಇದ್ದರೆ ಗಾಂಧಾರಿಯ ಶಾಪವು ಫಲಿಸೋದಿಲ್ಲ ಎಂದುಕೊಂಡು, ಹಾಗೂ ಅದಕ್ಕಿಂತಲೂ ಮುಖ್ಯವಾಗಿ ಶ್ರೀಕೃಷ್ಣನು ಮುಂದೆ ಕಲ್ಕಿ ಅವತಾರವನ್ನು ತಾಳಿದಾಗ ಶಾಂಬಾಲ ನಗರದಲ್ಲಿ ಸಮೃದ್ಧಿಯಾದ ಆರ್ಥಿಕ ವ್ಯವಸ್ಥೆಯನ್ನು ತರಲು ಶ್ರೀಕೃಷ್ಣನೇ ಈ ಶಮಂತಕ ಮಣಿಯನ್ನು ಇನ್ನೊಂದು ಆಯಾಮದಲ್ಲಿರುವ ಶಾಂಬಾಲ ನಗರದ ಮತ್ತು ಸತ್ಯಯುಗದ ಸಾಮ್ರಾಜ್ಯಕ್ಕೆ ಅದರ ಅಧಿಪತಿಯಾಗಿ ಮುಂಬರುವ ಮೈತ್ರೇಯ ಅಂದರೆ ಭವಿಷ್ಯದ ಶ್ರೀ ಭಗವಾನ್ ಬುದ್ಧನ ಕೈಯಾರೆ ಶ್ರೀಕೃಷ್ಣನೇ ಕಳಿಸಿಕೊಟ್ಟಿದ್ದನೆಂದು ನಂಬಿಕೆ ಇದೆ. ನಿಮಗೆ ಈ ಶಮಂತಕ ಮಣಿಯ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.